ಮೂರು ವಿಧಾನಸಭಾ ಚುನಾವಣೆ ಇನ್ನೇನು ಘೋಷಣೆ ದಿನಾಂಕ ಕ್ಷಣಗಣನೆ ಶುರುವಾಗಿದೆ. ಬಿಜೆಪಿಯಲ್ಲಿ ಯಾವುದೇ ತರಾತುರಿ ಕಾಣುತ್ತಿಲ್ಲ. ಆದರೆ ಗೆಲ್ಲುವ ಹುಮ್ಮಸ್ಸಿನಲ್ಲಿರುವ ಕಾಂಗ್ರೆಸ್ನಲ್ಲಿ 18 ಅಭ್ಯರ್ಥಿಗಳು ವರಿಷ್ಠರಿಗೆ ಅರ್ಜಿ ಸಲ್ಲಿಸಿದ್ದರು. ಆದರೆ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಇದೀಗ 6ರಿಂದ 7 ಜನರು ಮಾತ್ರ ರೇಸ್ನಲ್ಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ. ಇದರಿಂದ ಕೆಲ ಆಕಾಂಕ್ಷಿಗಳಲ್ಲಿ ನಿರಾಸೆ ಜೊತೆಗೆ ತಳಮಳ ಮೂಡಿದೆ. ಯಾರು ಇನ್ ಯಾರು ಎಲಿಮಿನೇಟ್ ಎಂದು ತಿಳಿಯಲು ಆತಂಕದಲ್ಲಿದ್ದಾರೆ. ಇವರೆಲ್ಲರ ಮಧ್ಯೆ ಕಳೆದ 4 ಸಲ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಪರಾಭವಗೊಂಡ ಅಜ್ಜಂಪೀರ್ ಖಾದ್ರಿ ಈ ಸಲದ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲುವೆ ಎನ್ನುವ ವಿಶ್ವಾಸದಲ್ಲಿದ್ದಾರೆ. 2018ರಲ್ಲಿ ಸಣ್ಣ ಅಂತರದಲ್ಲಿ ಸೋಲು ಅನುಭವಿಸಿದ್ದ ಅಜ್ಜಂಪೀರ್ ಖಾದ್ರಿ ಈ ಸಲ ಬಸವರಾಜ ಬೊಮ್ಮಾಯಿ ಅವರು ಕಣದಲ್ಲಿ ಇಲ್ಲದ ಕಾರಣ ಕಾಂಗ್ರೆಸ್ಗೆ ಆಕಾಂಕ್ಷಿಗಳು ಹೆಚ್ಚಾಗಿದ್ದು, ಯಾರಿಗೆ ಟಿಕೆಟ್ ಸಿಕ್ಕರೂ ಗೆಲ್ಲುವ ವಿಶ್ವಾಸವಿದೆ ಎನ್ನುವುದು ಕಾರ್ಯಕರ್ತರ ಅಭಿಪ್ರಾಯ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 8,000ಕ್ಕೂ ಹೆಚ್ಚು ಲೀಡ್ ಪಡೆದಿದ್ದು ಕಾಂಗ್ರೆಸ್ಗೆ ಹುಮ್ಮಸ್ಸು ತಂದಿದೆ. ಇದರ ಜೊತೆಗೆ ಕಾಂಗ್ರೆಸ್ನಲ್ಲಿ 5 ಸಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿದರೂ ಸೋಲು ಅನುಭವಿಸಿದ್ದಾರೆ. ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ಮುಖಂಡರೇ ಕಾರಣ ಎನ್ನುವುದು ಸಹ ಅಷ್ಟೇ ಸತ್ಯ. ಇದನ್ನೇ ಬಿಜೆಪಿ ಅಭ್ಯರ್ಥಿ ಬಳಸಿಕೊಂಡು ಗೆಲುವು ಸಾಧಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮದೇ ಆದ ಹಿಡಿತ ಸಾಧಿಸಿದ್ದಾರೆ. ಕಾಂಗ್ರೆಸ್ ಮುಖಂಡರ ಒಳಜಗಳದಿಂದ ಬಿಜೆಪಿ ಲಾಭ ಪಡೆದರೆ ಅಚ್ಚರಿ ಪಡಬೇಕಿಲ್ಲ. ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅಚ್ಚರಿಯ ಬೆಳವಣಿಗೆಯಂತೆ ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರು ಸಹ ಚರ್ಚೆಯಲ್ಲಿದ್ದಾರೆ. ಆದರೂ ಸಹ ಕಾಂಗ್ರೆಸ್ ತಂತ್ರಕ್ಕೆ ಬಿಜೆಪಿಯವರು ಯಾವ ತಂತ್ರ ಹೆಣೆಯುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಕಾಂಗ್ರೆಸ್ ಪಕ್ಷದ ಗಾಳಿ ಶಿಗ್ಗಾಂವ್ ಸವಣೂರು ತುಂಬಾ ಓಡ್ತಾ ಇದೆ. ಅದರೊಳಗೆ ನಮ್ಮ ಅಜ್ಜಂಪೀರ್ ಖಾದ್ರಿ ಸಾಹೇಬರು ಮಾಜಿ ಶಾಸಕರು ಈ ಶಿಗ್ಗಾಂವ್ ಸವಣೂರ್ದು ಅವ್ರದ್ದು ಹೆಸರು ಬಹಳ ಮುಂಚೂಣಿಯಲ್ಲಿ ಓಡ್ತಾ ಇದೆ ಅಂತ ಹೇಳಕ್ ಬಯಸ್ತೇನೆ. ಖಾದ್ರಿ ಸಾಹೇಬರು ಓಟು ಬೊಮ್ಮಾಯಿಯವ್ರ ವಿರುದ್ಧ, ಅವ್ರ ಪಕ್ಷ ಬೊಮ್ಮಾಯಿಯವ್ರ ವಿರುದ್ಧ 3 ಬಾರಿ ಅವರು ಎಲೆಕ್ಷನ್ ಮಾಡಿದ್ದಾರೆ. ಅದು ಅಲ್ಪ ಮತದಲ್ಲಿ ಅವರು ಸೋತಿದ್ದಾರೆ. ಅಂದ್ರೆ ಏನ್ ಬಾಳ ಅಂದ್ರೆ 80,000 74,000 ಓಟ ಏನ್ 4-5 ಓಟಿಂದ ಅಜ್ಜಂಪೀರ್ ಖಾದ್ರಿ ಸಾಹೇಬರು ಸೋತಿದ್ದಾರೆ. ಆದ್ರೆ ಎಲ್ಲರ ಜನರ ಬಾಯಲ್ಲಿ ಅಜ್ಜಂಪೀರ್ ಖಾದ್ರಿ ಸಾಹೇಬರು ಕೊಟ್ರೆ ಒಳ್ಳೇದಾಗ್ತೈತಿ, ಗೆಲ್ಲು ಖಚಿತ ಅಂತ ಎಲ್ಲರ ಜನರ ವಿಶ್ವಾಸ ಇದೆ. ಟಿಕೆಟ್ ಸಿಗ್ಲೇ ಇಲ್ಲ ಅಂದ್ರೆ ಇಲ್ಲ, ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವೆಲ್ಲರೂ ಅದೇವಿ. ನೋಡ್ರಿ, ಬಿಜೆಪಿ ಅವ್ರ ಪ್ರತಿತಂತ್ರ ಈ ಕ್ಷೇತ್ರದಲ್ಲಿ ನಡೆಯೋದಿಲ್ಲ. ಈಸ್ತೆ ಖಾದ್ರಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೇ ಆಗಿದ್ದಲ್ಲಿ ಏನ್ರಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ರೆ ಏನಾಗ್ಬೋದು ಅಲ್ಲ, ಬೇರೆಯವ್ರಿಗೆ ಈಗ ಹಿಂದ 2023 ಚುನಾವಣೆ ಬೇರೆದವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಅವಾಗ ಕೊಟ್ಟದಾಗ ಇಲ್ಲಿ 35,000 ಲೀಡ್ ಬೊಮ್ಮಾಯಿಯವ್ರು ಬಂದ್ರು. ಅದೇ ರೀತಿ ಆಗತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಸಲ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಲೀಡ್ ಬಂದಿದೆ. ನಾನು ಕಳೆದ 23 ವರ್ಷದಿಂದ 24x7 ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ. ಜನರ ಮಧ್ಯೆ ಇರ್ತೀನಿ, ಬಡವರ ಮಧ್ಯೆ ಇರ್ತೀನಿ. ಅದು ಎಲೆಕ್ಷನ್ ಡಿಕ್ಲೇರ್ ಆದ ನಂತರ ಅದಕ್ಕೆ ಪ್ರಚಾರ, ಅಭ್ಯರ್ಥಿ ಘೋಷಣೆ ಆದ ನಂತರ ಪ್ರಚಾರ. ಈಗಾಗಲೇ ನಾನು ಎಲ್ಲ ಸುತ್ತಾಡಕತ್ತೀನಿ, ಜನರ ಸಮಸ್ಯೆ ಆಲಿಸ್ತೀನಿ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಕತ್ತೀನಿ ಕಳೆದ 23 ವರ್ಷದಿಂದ. ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಜನಸ್ಪಂದನೆ ಸಭೆ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈಗ ಅವರು ನಿಮಗೆ ಹೇಳಿದ್ದಾರೆ ಶಾರ್ಟ್ ಲಿಸ್ಟ್ ಮಾಡಿವೆ ಅಂತೇಳಿ. ಬಟ್ ಅವ್ರಿಗೆ ಅದು ಮಾಹಿತಿ ಇರ್ತೈತಿ. ನಾವು ಆ ಲೆವೆಲ್ ಇರೋಂಗಿಲ್ಲ. ನಾವೊಬ್ಬ ಆಸ್ಪಿರೆಂಟ್, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ನನಗೆ ವಿಶ್ವಾಸ ಇದೆ. ಇಲ್ಲಿ ಜನರ ಅಭಿಪ್ರಾಯ, ಮತದಾರರ ಬೇಡಿಕೆ ಏನಿದೆ, ಲೋಕಲ್ನವ್ರಿಗೆ ಬೇಕು, ಲೋಕಲ್ ಕೊಡಬೇಕು. ಆಮೇಲೆ ಯಾರಿಗೆ ಇಲ್ಲಿ ಕ್ಷೇತ್ರದ ಎಲ್ಲ ಏನು ಸಮಸ್ಯೆಗಳು ಗೊತ್ತಿದೆ ಅಂಥವ್ರು ಕೊಡ್ರಿ. ಈಗ ಭಾಳ ಜನ ಓಡಾಡಕತ್ತಾರೆ. ಈಗ 3 ಬಾರಿ ಬೊಮ್ಮಾಯಿ ಸಾಹೇಬ್ರ ಮೇಲೆ ನಾನು ನಿಂತಾಗ ಯಾರೂ ಕೇಳಿಲ್ಲ ಟಿಕೆಟ್, ನಾ ತೊಗೊಂಡೆ. ಈಗ ಅವ್ರು ಇಲ್ಲ, ಬೊಮ್ಮಾಯಿ ಇಲ್ಲ ಅಂಥೇಳಿ ಭಾಳ ಈಸಿ ಐತೆ ಅಂಥೇಳಿ ಬರ್ತಾರೆ. ಹೊರಗಿನವ್ರಿಗೆ ಅವಕಾಶ ಕೊಡಬಾರ್ದು ಅಂತ ನಮ್ಮ ಕ್ಷೇತ್ರದ ಮತದಾರರು, ಸಾರ್ವಜನಿಕರು, ರೈತರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಹೊರಗಿನವ್ರಿಗೆ ಅವಕಾಶ ಇಲ್ಲ. ಶಾರ್ಟ್ ಲಿಸ್ಟ್ ಮಾಡಿದ್ರೆ ನಾವು ಒಬ್ಬನ ಹಾಕಿನಿಲ್ಲ ಶಾರ್ಟ್ ಲಿಸ್ಟ್ನಾಗ. ಹಾಗಾಗಿ ನನಗೆ ವಿಶ್ವಾಸ ಇದೆ ನನಗೆ ಟಿಕೆಟ್ ಸಿಗ್ತೈತೆ. ಯಾರ್ಯಾರು ಭೇಟಿಯಾಗಿದ್ದೀನಿ? ನಾನು ಮಾನ್ಯ KPC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡ್ಕೊಂಡೀನಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ಕೊಂಡೀನಿ. ಈ ಭಾಗದ ನಾಯಕರಾದ ಸನ್ಮಾನ್ಯ HK ಪಾಟೀಲ್ ಸಾಹೇಬರಿಗೆ ಮನವಿ ಮಾಡ್ಕೊಂಡೀನಿ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಮನವಿ ಮಾಡ್ಕೊಂಡೀನಿ.
ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರಿಗೆ ಮತ್ತು ನಮ್ಮ ನಾಯಕರಾದ ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬರಿಗೆ ಮನವಿ ಮಾಡ್ಕೊಂಡೀನಿ. ನಸೀರ್ ಅಹಮದ್ ಸಾಹೇಬರಿಗೆ, ಹಿಂಡಸ್ಗಿರಿ ಸಾಹೇಬರಿಗೆ, ಸಲೀಂ ಅಹಮದ್ ಸಾಹೇಬರಿಗೆ, ವಿನಯ್ ಕುಲಕರ್ಣಿ ಸಾಹೇಬರಿಗೆ, GC ಚಂದ್ರಶೇಖರ್ ಸಾಹೇಬರಿಗೆ, ಎಲ್ಲರಿಗೆ ನಮ್ಮ ಪಕ್ಷದ ಡಾಕ್ಟರ್ G ಪರಮೇಶ್ವರ್ ಸಾಹೇಬರಿಗೆ, ಮಾದೇವಪ್ಪ ಸಾಹೇಬರಿಗೆ, MB ಪಾಟೀಲ್ ಸಾಹೇಬರಿಗೆ, ನಾನು MLA ಆಗಿ ಕೆಲಸ ಮಾಡಿರ್ತಕ್ಕಂಥವ, 3 ಬಾರಿ ಸೋತಿರ್ತಕ್ಕಂಥವ. ಹೀಗಾಗಿ ನಮ್ಮ ಪಕ್ಷದಾಗ ಯಾರ್ಯಾರು ವರಿಷ್ಠ ಅದಾರ ಎಲ್ಲರಿಗೆ ಭೇಟಿಯಾಗಿ ಮನವಿ ಮಾಡೀನಿ. ನನಗೆ ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನನಗೆ ವಿಶ್ವಾಸ ಇದೆ ಈ ಬಾರಿ ನನಗೆ ಅವಕಾಶ ಸಿಗ್ತೈತಿ, ನನಗೆ ಟಿಕೆಟ್ ಸಿಗ್ತೈತೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ನೋಡ್ರಿ, ಸಚಿವರು ಏನು ಹೇಳ್ಯಾರ, ಯಾರು ಹೋಗೋರು ಇದ್ರೆ ಈಗ ಹೋಗ್ರಿ ಅಂದಾರ. ಈಗ 2013, 18 ಆ ಸಂದರ್ಭದಾಗ ಏನು ಇವತ್ತು ಭಾಳ ನಾನು ಡಿಫೀಟೆಡ್ ಅಂಥೇಳಿ ಹೇಳ್ತಾರಲ್ಲ, ಅವರ BJP ಮಾಡ್ಯಾರ. ಫೋಟೋ ಅದಾವು, ಎವಿಡೆನ್ಸ್ ಅದಾವು. ಆ ಭಾಗದ ಜನರಿಗೆ ಕೇಳ್ರಿ, ಅವ್ರು ಕುಂತ ಬೊಮ್ಮೆ ರೊಕ್ಕ ತಂದು ಹಂಚಿ BJP ಮಾಡಿದ್ದ ಸುಬೂತ್ಗಳದಾವ. ಅವ್ರು ಶಿಕ್ಕಾವಾದಾಗ ಹೇಳ್ಯಾರ ಅವರು. ಅಲ್ಲ, ಭಾವನಾತ್ಮಕ ಅಂದ್ರೆ ನೋಡ್ರಿ, ನನಗೆ ಮತದಾರ ಕೈ ಬಿಟ್ಟಿಲ್ಲ. ಇಲ್ಲಿ ಸುಮಾರು 74,000 ಓಟ್ 2018 ಹಾಕ್ಯಾರ. ಇಂಥ ಮೀರ್ ಸಾದಿಕ್ರಿಗೆ ಬಂದು ಅಲ್ಲಿಂದ ರೊಕ್ಕ ತಗೊಂಡು ಬಂದು ಖಾದ್ರಿ ಸೋತಂದ್ರೆ ನನಗೆ ಚಾನ್ಸ್ ಸಿಗ್ತೈತಿ ಅಂಥೇಳಿ ಮಾಡಿರ್ತಕ್ಕಂಥ ಭಾಳಗಳು ಉದಾಹರಣೆಗಳದಾವೆ. ಫೋಟೋ ಅದಾವೆ. ಹಳೆಯ ಮಾವ, ಅಪ್ಪ, ತಂಗಿ, ಅಕ್ಕ ಎಲ್ಲ BJP ಸಂಬಂಧಿಕರು ಎಲ್ಲ ಬ್ಯಾನರ್ನಾಗ ಅದಾರ. ಅಲ್ಲಿ ನೀವು ಹೋಗಿ ಕೇಳ್ಕೊರಿ, ನಾನು ಹೇಳ್ತೀನಿ ಅಂತಲ್ಲ, ಅಲ್ಲಿ ಹೋಗಿ ಕೇಳ್ಕೊರಿ. ಈಗ ಅಂಥ ಸಂದರ್ಭದಾಗ ಮತ್ತು 4,000-5,000 ಓಟ್ ಈ ಕಡೆಯಿಂದ ಆ ಕಡೆ ಆಗಿ ಸೋತೀನಿ ನಾನು ಅಷ್ಟೇ. ಈ ಬಾರಿ ಭಾರಿ ಲೀಡ್ಲೆ ಗೆಲ್ತೀನಿ ನಾನು ಹೇಳ್ತಾ ಇಲ್ಲ, ಇಡೀ ರಾಜ್ಯದಾಗ ಹೇಳ್ತಾರೆ, ದೇಶದಾಗ ಹೇಳ್ತಾರೆ ನಮ್ಮವರಿಂದ ನಾವು ಸೋಲ್ತೀವಿ ಅಂತೇಳಿ. ಈಗ ಅವರು ಬೇರೆ ತಾಲೂಕುಲಿಂದ ಬಂದು ಇಲ್ಲೇ ಅವ್ರು ಹಾನಗಲ್ ಆಸ್ಪಿರೆಂಟ್ ಇದ್ರು ಮೊದಲು. ಆ ಹಾನಗಲ್ನಾಗ ಮುಸ್ಲಿಮ್ ಶೀಲಿ ಖಾದ್ರಿ ಸೋತು ಎಲ್ಲ ಹಾಳಾದ್ರೆ ನನಗೆ ಸಿಗ್ತೈತೆ ಅಂತೇಳಿ ಆ ಕಡೆ ಇಲ್ಲಿ ಶಿಗ್ಗಾಂವ್ ಗೆಲ್ಲಂಗಿಲ್ಲ, ಹಾನಗಲ್ ಗೆಲ್ತೈತೆ ಅಂತೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಅದಾವು. ದಿಲ್ಲ್ಯಾಗ ಪತ್ರ ಕೊಟ್ಟಿರ್ತಕ್ಕಂಥ ಪ್ರೂಫ್ ಅದಾವು. ಮತ್ತು ಈಗ ಇಲ್ಲಿ ಬಂದು ಇಲ್ಲೇನು ಎಲ್ಲ ಇಲ್ಲಿ ಬಡವರಿಗೆ ಕೊಲೆ ಮಾಡ್ದಂಗೆ ಆಗೈತೆ. ಅದೆಲ್ಲ ಬಡಬಗರಿಗೆ ಅನ್ಯಾಯ ಆಗಿದೆ. ಈ ಬಾರಿ ಯಾರು ಏನು ಹೇಳಿದ್ರು ಕೇಳಂಗಿಲ್ಲ. ಇಲ್ಲೇ ಲೋಕಲ್ ಅದು ಅಜಂಪೀರ್ ಖಾದ್ರಿನ ನೀವು ಮತದಾರ ಕೇಳ್ರಿ, ನನ್ನ ಕೇಳಬೇಡ್ರಿ. ಈಗ ಈ ಬಿಡ್ರಿ, ಈ ನಿಂತವ್ರು ಬಿಡ್ರಿ, ಅಲ್ಲೇ ಡಬ್ಬಿ ಅಂಗಡಿಯಾಗ ಕೇಳ್ರಿ, ಫ್ರೂಟ್ ಅಂಗಡಿಯಾಗ ಕೇಳ್ರಿ, ಹೊಲ್ದಾಗ ಕೆಲಸ ಮಾಡೋಂಗೆ ಕೇಳ್ರಿ, ಅವ್ರೇನು ಹೇಳ್ತಾರೆ ಅದೇ ನಿಮ್ಮ ಟಿವಿಯಾಗ ತೋರಿಸ್ರಿ.